ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಈಗ ನಾನೇನಂದರೆ ರೌಡಿ ಶೀಟರು ಯಾವ ಹಿನ್ನೆಲೆಯಲ್ಲಿ ಮಾಡಿದ್ದಾರೆ, ರೌಡಿ ಶೀಟರ್ಗಳೆಲ್ಲ ರೌಡಿಗಳಾಗಿರಲ್ಲ. ಎಷ್ಟೋ ಜನ ನಿಜವಾಗಿ ರೌಡಿಗಳಿರ್ತಾರೆ, ಅವ್ರು ರೌಡಿ ಶೀಟ್ರಲ್ಲಿ ಇರಲ್ಲ. ಇನ್ನು ಕೆಲವರು ರೌಡಿಗಳೇ ಅಲ್ಲ, ರೌಡಿ ಶೀಟ್ರಲ್ಲಿ ಇರ್ತಾರೆ. ಪೊಲೀಸರು ಹಲವು ಕಾರಣಕ್ಕೆ ಮಾಡಿರ್ತಾರೆ. ನಾನು ಒಬ್ಬೊಬ್ಬ ವ್ಯಕ್ತಿ ಕಾರಣಕ್ಕೆ ಒಂದೊಂದನ್ನು ನಾನು ಹೇಳಕ್ಕೆ ಹೋಗಲ್ಲ. ನಾನು ಅವತ್ತೊಂದು ಸ್ಟೇಟ್ಮೆಂಟ್ ಕೊಡೋದು, ಇವತ್ತೊಂದು ಸ್ಟೇಟ್ಮೆಂಟ್ ಕೊಡೋದು ಮಾಡಿದ್ರೆ ನನ್ನ ಕ್ರೆಡಿಬಿಲಿಟಿ ಹೋಗುತ್ತೆ. ನನ್ನ ಮೇಲೂ ರೌಡಿ ಶೀಟ್ ಇತ್ತು. ನಾನು ರೌಡಿ ಅಲ್ಲ, ನಾನು ಯಾರಿಗೂ ವಿನಾಕಾರಣ ತೊಂದರೆ ಕೊಟ್ಟಿಲ್ಲ. ನಾನು ಪೊಲಿಟಿಕಲ್ ಲೀಡರ್, ಒಂದು ಸಿದ್ಧಾಂತನ ಪ್ರತಿನಿಧಿಸಿ ರಾಜಕಾರಣ ಮಾಡೋನು. ನಾನು ರೌಡಿ ಅಲ್ಲ. ಆದರೆ ಸಿದ್ಧಾಂತನ ಪ್ರತಿನಿಧಿಸಿ ರಾಜಕಾರಣ ಮಾಡ್ತೀನಿ ಅನ್ನೋ ಕಾರಣಕ್ಕೆ ನನ್ನನ್ನು ರೌಡಿ ಲಿಸ್ಟಲ್ಲಿ ಸೇರಿಸಿದ್ರು. ಯಾಕೆ ಅಂದರೆ ಪೊಲೀಸರು ಯಾವಾಗ ಬೇಕು ಆವಾಗ ನನ್ನನ್ನು ಅರೆಸ್ಟ್ ಮಾಡ್ಬೋದಲ್ಲ, ಆ ಕಾರಣಕ್ಕೆ ಸೇರಿಸ್ಕೊಂಡಿದ್ರು. ಹಾಗಾಗಿ ನಾನು ರೌಡಿ ಅಲ್ಲ. ಹಾಗಾಗಿ ಯಾವ ವ್ಯಕ್ತಿ ರೌಡಿ ಶೀಟರ್ ಆದ ತಕ್ಷಣ ರೌಡಿ ಆಗಿದ್ದಾನೆ ಅಂತ ಭಾವಿಸಬೇಕಾಗಿಲ್ಲ. ನಾನು ಆ ವ್ಯಕ್ತಿನ ಸಮರ್ಥನೆ ಮಾಡ್ತಿಲ್ಲ. ಅವನಿಗೆ ಬ್ಯಾಕ್ಗ್ರೌಂಡ್ ನಂಗೆ ಗೊತ್ತಿಲ್ಲ. ಪೊಲೀಸರು ಅವ್ರ ರೆಕಾರ್ಡಲ್ಲಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತಾರೆ, ರಾಜಕೀಯ ನಾಯಕರುಗಳದೆಲ್ಲ ಮಾಡಿ ಇಟ್ಕೊಂಡಿರ್ತಾರೆ. ಸಂದರ್ಭ ಬಂದಾಗ ಸಮರ್ಥನೆ ಮಾಡ್ಕೊಳಕ್ಕಿರಲಿ ಅಂತ ಅವ್ರು ಮಾಡೋದು. ಎಷ್ಟೋ ಸರಿ ನಾನು ಕೇಳಿದೆ, ನನಗೆ ಮಾಹಿತಿ ಕೊಡಿ ಯಾರ್ಯಾರು ರೌಡಿ ಲಿಸ್ಟಲ್ಲಿ ಹೆಸರಿದೆ ಅಂತ. ಸರ್ ಅದು ಕೊಡಕ್ಕೆ ಬರಲ್ಲ ಅಂತ ಹೇಳಿ ಉತ್ತರ ಕೊಟ್ಟಿದ್ರು. ಗೊತ್ತೇ ಇರಲ್ಲ ಯಾರ್ದು ಲಿಸ್ಟಲ್ಲಿ ಇದೆ ಅಂತ. ಯಾಕೆಂದ್ರೆ ಅದು ಪಬ್ಲಿಕ್ ಡಾಕ್ಯುಮೆಂಟ್ಸ್ ಆಗಿ ಕೊಡಲ್ಲ ಅವರು. ಹಾಗಾಗಿ ನಾನು ಅವ್ರ ಶಿಫಾರಸು ಪತ್ರನ ನಾನು ಈ ಕಾರಣಕ್ಕೆ ನಾನು ಪ್ರಶ್ನಿಸಕ್ಕೆ ನಾನು ಹೋಗಲ್ಲ. ಪಾರ್ಟಿ ಏನು ಸ್ಟ್ಯಾಂಡ್ ತಗೊಂಡಿದ್ದೆ ನಂಗೆ ಗೊತ್ತಿಲ್ಲ. ನಿಜವಾದ ರೌಡಿ ಆಗಿದ್ದರೆ ಜನ ಚೀಮಾರಿ ಆಗ್ತಾರೆ ಇವರಿಗೆ.